ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ಶೂಟಿಗೆ ಹೋಗ್ತಾ ಇದ್ದೇನೆಂದ್ರೆ ತುಂಬಾ ಇಷ್ಟಪಟ್ಟು ಹೋಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಹಾಕಿರುವಂತಹ ಸೆಟ್, ಅಲ್ಲಿ ದೇವಸ್ಥಾನವನ್ನ ಕ್ರಿಯೇಟ್ ಮಾಡಿದ್ದಾರೆ, ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದಾರೆ. ಈ ತರ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ ಹೋಗಿದ ತಕ್ಷಣ ನಮಗೆ ಗುರುಗಳಿರ್ತಾರೆ, ಸಾಕಷ್ಟು ವಿಷಯಗಳನ್ನ ನಾನು ಕಲಿಯೋದಿರುತ್ತೆ. ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ, ಅದ್ರ ಬಗ್ಗೆ ಗುರುಗಳು ಹೇಳ್ತಾರೆ. ನೀವು ಹೇಳಿದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ, ಶ್ಲೋಕವನ್ನ ಹಾಡಿನ ಮೂಲಕ ನಾನು ಹಾಡ್ತೀನಿ. ನನಗೂ ಎಷ್ಟೊಂದು ಕಲಿಯಕ್ಕಿರುತ್ತೆ. ಅಂದ್ರೆ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ. ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡಬೇಕು ಅಥವಾ ಅದರ ಅರ್ಥ ಏನು, ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ, ಇದೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಈತ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಅಂಡ್ ಅದ್ರ ಜೊತೆಗೆ ಹಾಡನ್ನು ಹಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿಯಾದ ವಿಷಯ. ತುಂಬಾ ಇಷ್ಟಪಟ್ಟು ನಾನು ಮಾಡುವಂತಹ ಕೆಲಸ ಅಂತ ಹೇಳಬಹುದು. ಪ್ರತಿ ಸಂಚಿಕೆಯಲ್ಲಿರುತ್ತೆ, ಪ್ರತಿ ವಾರ ಪೂರ್ತಿ ಶ್ಲೋಕ ಇರುತ್ತೆ, ಶನಿವಾರ ಮತ್ತು ಭಾನುವಾರ ಹಾಡಿರುತ್ತೆ, ಅಂದ್ರೆ ದೇವರ ನಾಮಗಳಿರುತ್ತೆ. ನಾನು ಹೊರಗಡೆ ಹೋಗಲ್ಲ, ಒಕೇಶನಲ್ಲಿ ಹೋಗ್ತೀನಿ. ಅಂದ್ರೆ ಏನಾದ್ರೂ ಸ್ಪೆಷಲ್ ಕಾಂಟೆಂಟ್ ಎಲ್ಲಾದ್ರೂ ಇದ್ರೆ ಹೊರಗಡೆ ಹೋಗ್ತೀನಿ, ಅಂದ್ರೆ ಗುರುಗಳೇ ಹೋಗ್ತಾರೆ, ನಾನು ನಿರೂಪಕಿ ಆಗಿರ್ತೀನಿ. ತುಂಬಾನೇ ವಿಶೇಷ. ಅಂದ್ರೆ ನಾನು ಹೇಳಿದ ಹಾಗೆ ಸಿಂಗರ್ ಆಗಿ ಇವಾಗ ಆಂಕರಿಂಗ್ ಮಾಡ್ತಾ ಇರೋದು ತುಂಬಾ ವಿಶೇಷವಾದ ಕಾರ್ಯಕ್ರಮ. ಬೇಸಿಕಲಿ ನಾನು ಜಾಸ್ತಿ ಡಿವೋಷನಲ್ ಸಾಂಗ್ಸ್ ಅಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಳನ್ನೇ ಹಾಡ್ಕೊಂಡು ಬಂದಿರೋದ್ರಿಂದ ಟ್ರೆಡಿಷನಲ್ ವೇಯಲ್ಲಿ ಮತ್ತೆ ಜನಗಳಿಗೆ ಎಕ್ಸ್ಪೋಜರ್ ಆಗಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಇಲ್ಲ, ನಾನು ನಿರೂಪಕಿ ಆಗಿರೋದ್ರಿಂದ ನನ್ ನಮಸ್ಕಾರ ಏನು ಮಾಡಲ್ಲ, ಬಟ್ ಗುರುತಿಸ್ತಾರೆ ಅಷ್ಟೇ. ಅಂದ್ರೆ ಗುರುತಿಸ್ತಾರೆ, ಚೆನ್ನಾಗಿ ಮಂತ್ರಗಳನ್ನ ಹಾಡ್ತಾ ಇದ್ದೀರಾ. ಅಂಡ್ ಎಷ್ಟೊಂದ್ ಜನ ನನಗೂ ಮೆಸೇಜ್ ಮಾಡ್ತಾರೆ, ಈ ಮಂತ್ರ ಎಗೇನ್ ನಮ್ಗೆ ಮೆಸೇಜ್ ಮಾಡಿ, ಇದು ನಮ್ಗೆ ಇನ್ನೊಂದ್ಸತಿ ಹಾಡ್ಬೇಕು ಅನಿಸ್ತಾ ಇದೆ, ಕೇಳಬೇಕು ಅನಿಸ್ತಿದೆ, ಇದನ್ನ ನಾವು ದೇವರ ಮುಂದೆ ಪಠಿಸ್ಬೇಕು ಅನಿಸ್ತಾ ಇದೆ, ಅದ್ ಕಾರಣ ಇದನ್ನ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಸೊ ಎಲ್ಲರಿಂದಲೂ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ. ಒಳ್ಳೇದಾಗ್ಲಿ. ಇನ್ನ ಮುಂದಿನ ಜರ್ನಿ ಕೂಡ ಹಾಕಿಲ್ಲ, ಬಹಳ ಹೆಸರನ್ನ ತಂದ್ಕೊಡ್ಲಿ ನಿಮ್ಗೆ. ಪ್ರೊಫೆಷನ್, ಪ್ಯಾಷನ್ ಎರಡನ್ನೂ ಬಿಟ್ಟಿಲ್ಲ ಈ ಕಾರ್ಯಕ್ರಮದ ಮುಖೇನ. ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ, ಹಿರಿಯರು ಒಂದ್ ಮಾತು ಹೇಳ್ತಾರೆ, ಇಫ್ ಯು ಫರ್ಗೆಟ್ ದ ರೂಟ್ಸ್ ಯು ವಿಲ್ ನೆವರ್ ಗೆಟ್ ದ ಫ್ರೂಟ್ಸ್ ಅಂತ. ನಾವು ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಇವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ಅರ್ಧ ಸಾಧಕರಾದಂತೆ ಅನ್ನೋ ಒಂದು ಭಾವ. ಹಾಗಿದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಹೇಳ್ಕೊಡೋದಕ್ಕೆ ನಾವೇ ಏನು ಕಲ್ತಿಲ್ಲ ಅಂದಾಗ ಏನ್ ಹೇಳ್ಕೊಳ್ಳಿಕ್ ಸಾಧ್ಯ? ಅಂಥ ಕೆಲಸವನ್ನ ಇಂಥ ಕಾರ್ಯಕ್ರಮಗಳು, ಇಂಥ ಜ್ಯೋತಿಷ್ಯ ಕಾರ್ಯಕ್ರಮಗಳು ಮಾಡ್ತಾ ಸಾಗತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.